ನನ್ನ ತಾಯಿಯ ತವರು ಅಗ್ರಗೋಣದಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ಅಮ್ಮನವರ ಬಂಡಿ ಹಬ್ಬವು ದಿನಾಂಕ 8/5/25ರಿಂದ 14/5/25ರವರೆಗೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಬಂಡಿ ಹಬ್ಬವು ಉತ್ತರ ಕನ್ನಡದ ಕರಾವಳಿ ಸೀಮೆಯ ಒಂದು ಪ್ರಮುಖ ಜನಪದ ಹಬ್ಬ. ಗ್ರಾಮ ದೇವತೆಯ ಹೆಸರಲ್ಲಿ ನಡೆಸುವ ಈ ಹಬ್ಬವು ಕೆಲವು ಕಡೆ ಎತ್ತಿನ ಗಾಡಿ ಅಥವಾ ಬಂಡಿಗೆ ತೋರಣ, ಅಡಿಕೆ, ಹೊಂಬಾಳೆ, ಬಾಳೆಹಣ್ಣುಗಳಿಂದ ಅಲಂಕರಿಸುವುದರಿಂದ ಈ ಹೆಸರು ಬಂದಿದೆ. ಬಂಡಿ ಹಬ್ಬದ ಭಾಗವಾಗಿ ಅಮ್ಮನವರ ಮುಖವನ್ನು ಪ್ರತಿಯೊಬ್ಬರ ಮನೆಗೂ ತಂದು ಪೂಜಿಸಿ ಅಕ್ಷತೆ ನೀಡುತ್ತಾರೆ. ಇದು ಅಗ್ರಗೋಣದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವರ ಮನೆ. ಉತ್ತರ ಕನ್ನಡದ ಕರಾವಳಿ ಸೀಮೆಯ ಊರುಗಳಾದ ಕಾರವಾರ, ಅಂಕೋಲ, ಗೋಕರ್ಣ, ಚಂದಾವರ ಸೀಮೆಗಳ ಊರುಗಳಲ್ಲಿ ಮೇ ತಿಂಗಳಲ್ಲಿ ಜರುಗುವ ಬಲು ಮೆರುಗಿನ ಹಬ್ಬವೇ ಬಂಡಿ ಹಬ್ಬ. ಎಲ್ಲೆಲ್ಲೂ ಉತ್ಸಾಹ, ಉಲ್ಲಾಸ. ದೇವಸ್ಥಾನದ ಮೊಕ್ತೇಶ್ವರರು, ಗಾಂವ್ಕರರು, ಗುನುಗರು ತಮ್ಮಲ್ಲಿ ಮಾತಾಡಿಕೊಂಡು ಬಂಡಿ ಹಬ್ಬದ ದಿನವನ್ನು ನಿಶ್ಚಯ ಮಾಡಿ ಗ್ರಾಮ ಜನರಿಗೆ ಸುದ್ದಿ ಮಾಡುತ್ತಾರೆ. ಹಬ್ಬ ನಡೆಯುವ ಊರುಗಳಲ್ಲಿ ಅದನ್ನು ನಡೆಸುವ ಮೊದಲು ಅವಲ ಹಬ್ಬವನ್ನು ಕಡ್ಡಾಯವಾಗಿ ಮಾಡಬೇಕು. ಗ್ರಾಮಸ್ಥರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಂಡಿ ಹಬ್ಬವನ್ನು 5, 7, 9 ಅಥವಾ 12 ದಿನಗಳ ಹಬ್ಬವನ್ನು ಆಚರಿಸುತ್ತಾರೆ. ಸುಮಾರು ಸಂಜೆ 5ವರೆಗೆ ಕಳಸದ ಮನೆಯಿಂದ ಅಮ್ಮನವರ ಕಳಸವು ಕಟ್ಟಿಗೆದಾರರು, ಪತಾಕೆಯವರು, ಊರ ಮುಖಂಡರು, ಗ್ರಾಮಸ್ಥರು, ವಾದ್ಯದವರ ಮೆರವಣಿಗೆಯೊಂದಿಗೆ ಅಮ್ಮನವರ ಗುಡಿಗೆ ಬರುತ್ತದೆ.
ದೇವಿಗೆ ಅಪ್ಪಣೆ ಕೇಳುವವರು ಕೇಳಿಯಾದ ಮೇಲೆ ದೇವರ ಮನೆಯಲ್ಲಿ ಪೂಜೆಯಾದ ನಂತರ ಕಳಸವು ಕಳಸದ ಮನೆಗೆ ಹಿಂತಿರುಗುತ್ತದೆ. ಇದು ಆಡುಕಟ್ಟೆ. ಕಳಸವು ಬಂದ ನಂತರ ಆಡುಕಟ್ಟೆಯಲ್ಲಿ ನಡೆಯುವ ದೇವರ ಮುಖ ಆಡಿಸುವುದನ್ನು ಹಾಗೂ ಹಗರಣವನ್ನು ನೋಡಿ ಆನಂದಿಸಲು ಊರ ಹಾಗೂ ಸುತ್ತಮುತ್ತಲ ಊರಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸುಮಾರು ರಾತ್ರಿ 8ಕ್ಕೆ ಕಳಸದ ಮನೆಯಿಂದ ಅಮ್ಮನವರ ಕಳಸವು ಕಟ್ಟಿಗೆದಾರರು, ಪತಾಕೆಯವರು, ಊರ ಮುಖಂಡರು, ಗ್ರಾಮಸ್ಥರು, ವಾದ್ಯದವರ ಮೆರವಣಿಗೆಯೊಂದಿಗೆ ಆಡುಕಟ್ಟೆಗೆ ಬರುತ್ತದೆ. ಆಡುಕಟ್ಟೆಯಲ್ಲಿ ಕಳಸವನ್ನಿಟ್ಟು ಆಡುಕಟ್ಟೆಯ ಮುಂದೆ ವ್ಯವಸಾಯಕ್ಕೆ ಸಂಬಂಧಿಸಿದ ಕೆಲಸಗಳಾದ ನೇಗಿಲು ಕಟ್ಟಿ ಗದ್ದೆ ಹೂಡುವುದು, ಬೀಜ ಬಿತ್ತುವುದು, ಹಕ್ಕಿ ಹಾರಿಸುವುದು ಇತ್ಯಾದಿ ರೈತಾಪಿ ಕೆಲಸದ ಅನುಕರಣೆಯನ್ನು ಗುನಗ ಮಾಡುತ್ತಾನೆ. ಇಲ್ಲಿ ಮನುಷ್ಯರೇ ಪ್ರಾಣಿ ಪಕ್ಷಿಗಳಂತೆ ನಟಿಸುತ್ತಾರೆ.
ಕಳಸಕ್ಕೆ ಪೂಜೆಯಾದ ನಂತರ ಗುನುಗ ದೇವರ ಮುಖವನ್ನು ಧರಿಸಿ ವಾದ್ಯದ ಹಿನ್ನೆಲೆಯಲ್ಲಿ ನಿರ್ದಿಷ್ಟ ಕ್ರಮದಲ್ಲಿ ಹೆಜ್ಜೆ ಇಟ್ಟು ಮುಂದೆ ಹಿಂದೆ ಚಲಿಸಿ ಮುಖ ಆಡಿಸುತ್ತಾನೆ. ಅವನು ಎಡಗೈಯಲ್ಲಿ ದೇವರ ಮುಖವನ್ನು ಹಿಡಿದು ಬಲಗೈಯಲ್ಲಿ ಕಿರುಕೋಲನ್ನು ಹಿಡಿದು ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾನೆ. ನಂತರ ಒಬ್ಬೊಬ್ಬರಾಗಿ ಪ್ರತಿಯೊಂದು ದೇವರ ಮುಖವನ್ನು ಆಡಿಸುತ್ತಾರೆ. ಪಕ್ಕದ ಊರಿನ ಗುನುಗರು ಕೂಡ ಬಂದು ದೇವರ ಮುಖವನ್ನು ಆಡಿಸಲು ಇವರಿಗೆ ಜೊತೆಯಾಗುತ್ತಾರೆ. ಅಣ್ಣಗೆ ವಯಸ್ಸ ಹೋಗಿದೆ, ಮಮತೇಶ್ವರ್ ಬಿಡಬೇಕಂತ ಮಾಡಿ ಅಣ್ಣ ಕೂದಲ ಹೋಗ್ಬಿಟ್ಟಿದೆ. ಎಲ್ಲ ಮಕ್ಕಳಿಗೆ ನೀವೇ ಮುಂದುವರ್ಸ್ಕೊ ಹೋಗ್ಬೇಕು. ಏನ ನೀ ಆ ದಿವಸ ಕಟ್ಟಡ ಸಮಿತಿ ಮೀಟಿಂಗ್ ಆಗತ್ತಲ್ಲ, ನಿಮ್ಮ ತೀರ್ ಬೇಕಂದ್ರೆ ಓಡಾಡೋದಿಲ್ಲ, ಹಾಗಾಡ್ತೈತೆ. ನೀನೇ ಮುಂದುವರ್ಸು, ನೀನೇ ಮಾಡುದು, ಮತ್ತೆ ಮಾಡ್ತೀಯಾ? ಆಗುದಿಲ್ವಾ? ಅನುಕೂಲ ಹೋಗ್ಬೇಕಿದೆ. ಇಲ್ಲ ಆಗುದಿಲ್ಲ, ನೀನೇ ಮಾಡುದೇ. ಬಿಟ್ಟೆ ಬಿಡ, ವಿಷಯ ಬಿಡ. ಆಡುಕಟ್ಟೆಯಲ್ಲಿ ದೇವರ ಮುಖ ಆಡಿಸುವುದು ಹಾಗೂ ಹಗರಣದ ನಂತರ ಅಮ್ಮನವರ ಕಳಸವು ಕಳಸದ ಮನೆಗೆ ಹಿಂತಿರುಗಿತು. ಇಲ್ಲಿಗೆ ಬಂಡಿ ಹಬ್ಬದ ಮೊದಲನೆಯ ದಿನ ಸಂಪನ್ನಗೊಂಡಿತು.
ಹಗರಣಗಳಲ್ಲಿ ಊರಿನಲ್ಲಿ ನಡೆದ ಘಟನೆಗಳನ್ನು ಅತಿರಂಜಿಸುವುದರ ಮೂಲಕ ಹಾಸ್ಯಪೂರ್ಣವಾಗಿಯೂ ವಿಡಂಬನಾತ್ಮಕವಾಗಿಯೂ ಅನುಕರಿಸಿ ತೋರಿಸುತ್ತಾರೆ. ಇಂತಹ ಹಗರಣವನ್ನು ಯಾವ ಸಮುದಾಯದವರು, ಯಾವ ಊರಿನವರು ಬೇಕಾದರೂ ಮಾಡುವುದಕ್ಕೆ ಅವಕಾಶವುಂಟು. ಗೇಲಿಗೆ ಕಾರಣವಾದ ವ್ಯಕ್ತಿಗಳು ಅಲ್ಲೇ ಇದ್ದರೂ ಅವರು ಕೋಪಗೊಂಡು ಜಗಳ ತೆಗೆಯುವಂತಿಲ್ಲ. ಮುಯಿ ತೀರಿಸುವ ಛಲ ಇದ್ದರೆ ತಮ್ಮನ್ನು ಗೇಲಿ ಮಾಡಿದವರ ಇಲ್ಲವೇ ಅಂಥವರ ಸಂಬಂಧಿಗಳ ಬದುಕಿನ ಸಂದರ್ಭಗಳನ್ನು ಆಯ್ದುಕೊಂಡು ಅತಿರಂಜಿಸಿ ಅನುಕರಿಸಿ ಗೇಲಿ ಮಾಡಬಹುದು. ಬರ್ಲ ಇನ್ನು ನೋಡ ಚಿತ್ರ कितने घंटे कहते हैं कौन करते हैं हाँ पड़ा रहे हंगा सा तू कितने करता रहे बेगी बेगी कर अंजे पहुंचे समझते हाँ अरे कर हाँ बरे 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 अरे बा बाबा अरे ममते नक्कु डाड अरे मला अरे कुडी तुम्ही ಆರು ದಿವಸ ಆಯ್ತಾ ಹೌದಾ ಬರಿ ಬರಿ ಟೇಪ್ ಹೇಳ್ತಾರೆ ತೀರೆ ಒಂದ್ ಲೆಕ್ಕ ಮಾಡಿ ನೋಡ ನಂಗೆ ಬ್ಯಾಗ್ ಬೇಕು ಗೊತ್ತಾ ಲೆಕ್ಕ ಮಾಡೋದು ನೋಡ ಹೆಂಗ್ ಮಾಡ್ತೀನಿ ನೋಡ ಇಲ್ಲ ಇಲ್ಲ ಚೆನ್ನಾಗ್ ಮಾಡ್ತೀಯ ಹಾಕ್ಬಿಟ್ಟಿದ ಸರಿ ನೋಡ್ಕೊಂಬ ಆರ ಒಂದು ಒಂದೂವರೆ ಪುಟ 6 ಒಂದೂವರೆ 6 ಒಂದೂವರೆ ಒಂದು ತುಂಡ ಆಯ್ತಾ 6 ಒಂದೂವರೆ ಇದಲ್ಲ ನೋಡು ಮತ್ತೆ ಇದು 5 ಫುಟ್ ಇದೆ 5 7 ಫುಟ್ ಇದಲ್ಲ 5 ಬೇಡ
ಮತ್ತೊಂದು ಮಾಡ್ಬಿಡ ನೋಡುವ. ಇದು 4-3 ಹೌದಾ? ನಾವು ಲೆಕ್ಕ ಮಾಡಿದಾಗ ಇಟ್ಟಿತ್ತ ಹೌದಾ? ಇಲ್ವರ ತಮ್ಮ ಇಲ್ವಾ ಅಲ್ಲ ಸರಿಯಾ ಇಲ್ಲ ನಮ್ದು ಲೆಕ್ಕ ಸರಿ ಎಷ್ಟು ಕಮ್ಮಿ ಹೇಳಿ ಯಾಕೆ ನೋಡಬೇಕಾರೆ ನಮ್ದು ನಿಂದೆಲ್ಲ ನಮ್ಗೆ ಗೊತ್ತಿದ್ದ ಸರಿ ಇದೆ ನಂದೆಂತ ಸರಿ ಇದಾ ಇಲ್ಲ ನೋಡ್ ಒಂದ್ಸಲ ನೋಡ ನಾವು ಲೆಕ್ಕ ಮಾಡ್ಕೊಂಡೆ ಒಂದು ಹಿಂಗ್ ಮಾಡ್ತಿದ್ದೆ ಗೊತ್ತಿದ್ದ ಇಲ್ಲ ನೋಡ್ ಮತ್ತೆ ನೋಡ ಇಲ್ಲ ನೋಡ ಏನ್ ನೋಡ್ದೆ ಎಂತ ಮನುಷ್ಯ ನೀನ ನಾನು ಹೊಳಿದಾಟ್ಕೊಂಡೆ ನಮ್ದ ಬರೇ ಕಳ್ಳದು ಇದು ಮಾಲ ನಾ ಹೊಳಿದಾಟ್ಕೊಂಡೆ ಇಲ್ಲಿ ಬಂದೆ ನಿಂತಲ್ಲ ಹೋಗಿ ಅಲ್ಲ ಚಾಕುಡ್ಸಲ್ಲ ಮತ್ತೆಲ್ಲ ಫಾರೆಸ್ಟಿಗೆಲ್ಲ ಕೊಡ್ತೇವಲ್ಲ ಮತ್ತೆ ಫಾರೆಸ್ಟಿಗೆಲ್ಲ ಕೊಡ್ತೇವೆ ಈಗ ಮತ್ತೆ ಸರಿಬೇಕಮ್ಮ ಕಮ್ಮಿ ಮಾಡ ನೀ ಅಲ್ಲ ನೀ ಒಟ್ಟು ಸುಳ್ಳು ಹೇಳ್ತಾರೆ ಏನ್ ಮಾಡ್ತಾರೆ ಏನ ನೋಡ ತಮ್ಮ ಇವರೆಲ್ಲ ಇದೆ ನಿಂಗೆ ಎಷ್ಟು ಸುಳ್ಳು ಹೇಳುದಲ್ಲ ಇವ್ರು ಸಾವುಕಾರ ಆಗುದು ನಾವ್ ಒಟ್ಟೆ ಇದು ಅರ್ಧ ದುಡ್ಕೊಂಡುದು ನಾವ್ ಬಡವ್ರ ಆಗುದು ಮರೆ ಇವ್ರ ಕಾಲದಲ್ಲೇ ಆದ್ರೂ ಒಟ್ಟು ದೂರಿಂದ ಬಂದ್ರೆ ನೀನ್ ಹಿಂಗ್ ಮಾಡ್ತಿಯಲ್ಲ ಮರೆ ಫೋನ್ ಮಾತಾಡ ನಂಗೂ ನಾನು ಮಾತಾಡ್ತೀನಿ ರೀ ಫಾರೆಸ್ಟ್ ಜೀಪ್ ಆಯ್ಲೆ ಲೈಬ್ರರಿ ಮಾತಾಡ್ತಾ ಇವೆ ಫಾರೆಸ್ಟ್ ಜೀಪ್ ನೀವು ಫಾರೆಸ್ಟ್ ಹಪ್ತ ಕುಳ್ಳಕ್ಕೆ ತಮ್ಮ ಬರೋ ನಮ್ ಕಡೆಗೆ ತಗೋ ಬರೋ ನಮಸ್ತೆ ಅಪ್ರೂವ್ ಬಂದ್ಬಿಡ್ರಿ ಅಬ್ಬೆ ಬರಬೇಕು ಅದು ಬಂದಿದ್ದಾರೆ ನಮ್ಮೂರಲ್ಲಿ
ಕಾಲೇಜ್ ಮಾಡು 3 ವರ್ಷ ಆಯ್ತು. ಅದು ಯಾವ ಮುಗುದು ತಾಯಿ? ಅದು ಈ ವರ್ಷದಲ್ಲಿ ಹೋಗುವುದಿಲ್ಲ. ಅದು ನೀವೇನೋ ಕಮಿಷನ್ಗಾಗಿ ಅಪಾಯಿಂಟ್ಮೆಂಟ್ ಇದ್ದೀರಿ. ಕೆಲಸವು ಈ ವರ್ಷದಲ್ಲಿ ಸತ್ರು ನಿಮ್ಮ ಕೆಲಸವನ್ನು ಮುಗುವುದಿಲ್ಲ. ಇದು ತಾಯಿ ನಾ 1 ರೂಪಾಯಿ ತಗೊಂಡಿಲ್ಲ ತಾಯಿ. 1 ರೂಪಾಯಿ ತಗೊಂಡಿದ್ದು ಹೋಗೋದಿಲ್ಲ ನನಗೆ. ನಮ್ ಗದ್ದೆ ನೋಡಿದ್ರು ಗಾಡಿ ಅದನ್ನ 1 ರೂಪಾಯಿ ತಗೊಂಡಿಲ್ಲ ತಾಯಿ. ನಿಮ್ ಗದ್ದೆ ಕೊಟ್ಟ ಕಮಿಷನ್ ನೀ ತಗೋಬೇಕಲ್ಲ. ನಿನ್ ಶಕ್ತಿ ಈ ವರ್ಷ ಮುಗಿಸ ಕೊಡ್ಬೇಕು ನಮಗೆ. ನನ್ನ ಹತ್ರ ಆಗುದಿಲ್ಲ. ನೀರಷ್ಟು ಕೇಸ್ ಕೊಡೇ ಬರ್ಕೊಂಡು ಈ ವರ್ಷ ನೀವು ಮುಗಿಸಿ ಕೊಡ್ಲೇಬೇಕು ತಾಯಿ. ಅದು ಇವತ್ತಿನ ಭತ್ತ ಚಲೋ ಬೆಳೆದಿದೆ. ನಿಂಗೆ ಶಕ್ತಿ ಇಲ್ಲ ಆಗಿದ್ರೆ ನಿಂಗೆ ಶಕ್ತಿ ಇಲ್ಲ. ಹಾ ಈ ವರ್ಷ ಮುಗಿಸ ಬಿಡು. ಶಕ್ತಿ ಇಟ್ಕೊಂಡೆಲ್ಲ ನಿಮಗೆ ನಮ್ಮೂರು ಹೈಸ್ಕೂಲಲ್ಲಿ ಮಕ್ಕಳಿಗಿಂತ ಶಿಕ್ಷಕರೇ ಜಾಸ್ತಿ ಇರೋ ಕಾರಣ ಏನು? ಶಿಕ್ಷಕರು ಸರಿ ಇರ್ತಾರೆ. ಈಗ ನೀವು ಯಾರು ಊರಿದ್ದಾರೆ ಕೆಲವರು ಶಿಕ್ಷಕರಿಗೆ 3,000 ಜನಸಂಖ್ಯೆ ಜನಸಂಖ್ಯೆ ಇನ್ನೂ ಕಮ್ಮಿ ಆಗ್ತಾ ಹೋಗ್ತದೆ. ಆಯ್ತಾ? ನನ್ನೊಂದು ಅಪ್ಪಣೆ ಉಂಟು. ಈ ದೇವಸ್ಥಾನದಲ್ಲಿ ಏನೇ ಅನ್ಯಾಯ ಆದ್ರೂ ನೀನೇ ನಡೆಸ್ಕೊಡ್ಬೇಕು. ನಡೆಸಿಕೊಡುತ್ತಾ ನೀವು ಎಲ್ಲರೂ ಸಾವಿಗಾಗಿ ಬಾಯಿ ಬರ್ತಾ ಇದ್ದಾರೆ. ಎಲ್ಲಿ ನಡೆಸಿಕೊಡುತ್ತೆ ನಿಮಗೆ ಹೇಳುವುದಲ್ಲಿ ನೀವೇ ಸರಿಯಿಲ್ಲ ಅಂತ ನಾನು ಹೇಳುತ್ತೇನೆ. ಸುಳ್ಳು ಉಂಟಾ? ಹೇಳೋದಕ್ಕಿಂತ ದಿವಸ ಸ್ವಲ್ಪ ಸ್ವಲ್ಪ ಹಾಕ್ತಾ ಬಂದು ದೇವಸ್ಥಾನ ಈಶ್ವರ ಎತ್ತಿದ್ದೆ ನೀವು. ಯಾರಾದ್ರೂ ಅಪೇಕ್ಷೆ ಬರ್ಬೋದು. ನಮ್ಮ ಮನೇಲಿ ಮಾಡ್ಕೊತೀನಿ ನಿನ್ನ ಮನೇನೆ ನಾ ದುಡ್ಕೊತಿದ್ದೆ. ಹಲೋ, ಧನ್ಯವಾದಗಳು ಇಲ್ಲ ಬಂದಾದ ಪಕ್ಷದ ಹೇಳಿಕೆ. ನಾನು ಪಕ್ಷದಿಂದ ಬಂದಿದ್ದೇನೆ. ಯಾವ ಪಕ್ಷ ಎಂದು ಹೇಳುವುದಿಲ್ಲ. ನಿಮ್ಮ ಗೌರವ ನನ್ನ ಮೇಲೆ ಇದೆ, ಅಕ್ಕನ ಮೇಲೆ ಗೌರವ ನಿಮಗೆ ಯಾವತ್ತೂ ಇದೆ. ನಾನು ತವರಿನ ಮಗಳು ಕೊಟ್ಟಂತವರಿಗೆ ಧನ್ಯವಾದಗಳು ಇದ್ದಾರೆ. ತವರಿನ ಮಗಳಾಗಿ ನಾನು ಈ ಸ್ಥಾನದಲ್ಲಿ ಇದ್ದೇನೆ. 1 ನಿಮಿಷ ಫೋನ್ ಬರ್ತಾ ಇದೆ, ಮಾತಾಡ್ತೀನಿ. ಹಲೋ, ಆಯ್ತು ಮಾತಾಡಿ. ನಾನು ನಿಮ್ಮೂರಿನ ತವರಿನ ಮಗಳು. ನಿಮಗೆಲ್ಲ ಗೊತ್ತಿದೆ. ಯಾವ ಪಕ್ಷ ಎಂದು ಹೇಳುವುದಿಲ್ಲ. ಪಕ್ಷಕ್ಕೆ ಓಟ್ ಹಾಕಿ ನಮ್ಮನ್ನು ಆರಿಸಿ ತರಿಸಿ. ನೀವೆಲ್ಲ ಸ್ವಲ್ಪ ಕಾಣಿಸ್ತಾ ಇಲ್ಲ ನಿಮಗೆ, ನನಗೂ ಅದರಲ್ಲೂ ಕಾಣಿಸ್ತಾ ಇಲ್ಲ, ಅಷ್ಟೂ ಕಾಣಿಸ್ತಾ ಇಲ್ಲ. ಆದರೆ ನನ್ನ ಪಕ್ಷ ಯಾವುದು ಪಕ್ಷ ನಿಮಗೆ ಎಲ್ಲ ಗೊತ್ತಿದೆ. ಯಾವುದು ಪಕ್ಷ ಅಂತ ನಾನು ಹೇಳುವುದಿಲ್ಲ. ಅದಕ್ಕಾಗಿ ನೀವು ಓಟನ್ನು ಹಾಕಿ ನಮ್ಮ ಪಕ್ಷವನ್ನು ಗೆಲ್ಲಿಸಿ ನಮ್ಮೂರಿನ ಪಕ್ಷದಲ್ಲಿ ಆ ಪಕ್ಷದಲ್ಲಿ ಯಾರಿದ್ದವರು ಅವರಿಗೆಲ್ಲ ಗೌರವವನ್ನು ಕೊಡಿ. ಅವರು ಮಾಡ್ತಾ ಇದ್ದಾರೆ ಕೆಲಸವನ್ನ, ಅವರಿಗೆ ಗೌರವವನ್ನು ಕೊಡಿ. ಅದನ್ನು ಹೇಳಲು ನಾನು ಬಂದಿದ್ದೇನೆ. ಹೆಚ್ಚು ಮಾತಾಡಿದ್ರೆ ನಿಮಗೆ ಕಷ್ಟ ಆಗುತ್ತದೋ ಏನೋ ನನಗೆ ಗೊತ್ತಿಲ್ಲ. ನಾನು ಕಷ್ಟದಿಂದ ಬಂದಿದ್ದೇನೆ, ಹೆಚ್ಚಿಗೆ ಮಾತಾಡುವುದಿಲ್ಲ. ನಿಮ್ಮ ಕಷ್ಟವನ್ನು ನಾನು ಕಷ್ಟ ಒಂದೇ. ಈ ದೇವರ ಶಾಂತಿಕೇಶ್ವರಿ ದೇವಸ್ಥಾನ ಎಲ್ಲರನ್ನು ಕಾಪಾಡುತ್ತದೆ ನನಗೆ ನಂಬಿಕೆ ಇದೆ. ಎಲ್ಲರೂ ಕಾಪಾಡತ್ತೆ. ಗುನುಗುರು ಇದ್ದಾರೆ, ಮರುಗುರು, ಎಲ್ಲ ಗುನುಗುರು ಎಲ್ಲ ಇದ್ದಾರೆ, ಪರಿವಾರ ಇದ್ದಾರೆ. ಅದರಲ್ಲೂ ತಿಮ್ಮಪ್ಪ ನಾಯ್ಕ
ಅಂದ್ರೆ ಪರಿವಾರ, ಅವರ ಪರಿವಾರ ಎಲ್ಲದಕ್ಕೂ ಯೋಗ್ಯವಿದೆ. ವಿಜಯಕುಮಾರನ ಹೆಸರು ಮರೆತಿರಬಹುದು, ರಾಮಣ್ಣ ಎಲ್ಲ ಪರಿವಾರವು ಇದಕ್ಕೆ ಸಪೋರ್ಟ್ ಆಗಿದೆ. ದೇವಸ್ಥಾನವನ್ನು ಕಟ್ಟಿದ್ದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಆಗಿದೆ ಇವರ ಎಲ್ಲರೂ. ಅದಕ್ಕಾಗಿ ನಾನು ಈ ವೇದಿಕೆಯನ್ನು ಕೊಟ್ಟಿದ್ದೀರಿ. ನಾನು ಬಂದು ಮಾತಾಡಲಿಕ್ಕೆ ಕ್ಷಮಿಸ್ತೇನೆ. ನಮಸ್ಕಾರ.